ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತಾ. ತೀವ್ರ ಸ್ವರೂಪದ ಮೂಳೆ ಸೋಂಕಿನಿಂದ ಬಳಲುತ್ತಿದ್ದ ಬಾಲಕನಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ಬಾಲಕನ ಕೈ ಉಳಿಸಲಾಗಿದೆ ಎಂದು ಸ್ಪರ್ಶ್ ಆಸ್ಪತ್ರೆಯ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯ 6 ವರ್ಷದ ಬಾಲಕ ಶಿವರಾಜ್ ತನ್ನ 18ನೇ ತಿಂಗಳಿನಿಂದಲೇ ಬಲಗೈಗೆ ತಗುಲಿದ ತೀವ್ರ ಸ್ವರೂಪದ ಮೂಳೆ ಸೋಂಕಿನಿಂದ ಬಳಲುತ್ತಿದ್ದ. ಬೆಳೆಯುತ್ತಿರುವ ಮಗುವಿನ ಭವಿಷ್ಯವನ್ನು ಕಾಪಾಡುವುದು ನಮಗೆ ಮುಖ್ಯ ಗುರಿಯಾಗಿತ್ತು. ರೋಗವನ್ನು ಹೊಡೆದೋಡಿಸುವುದರ ಜೊತೆಗೆ ಶಿವರಾಜ್ನ ಕೈ ಕಾರ್ಯಕ್ಷಮತೆಯನ್ನು ಉಳಿಸಿಕೊಳ್ಳುವ ಕಡೆಗೆ ನಾವು ಸಂಪೂರ್ಣ ಗಮನ ಹರಿಸಿದ್ವು. ಇಂತಹ ಪ್ರಕರಣಗಳಲ್ಲಿ ನಿಖರವಾದ ಯೋಜನೆ, ಅತ್ಯುತ್ತಮ ಶಸ್ತ್ರಚಿಕಿತ್ಸಾ ಕೌಶಲ್ಯ ಮತ್ತು ತಾಳ್ಮೆ ಅತ್ಯಗತ್ಯವಾಗಿದೆ. ಆತ ತನ್ನ ಕೈಯೊಂದಿಗೆ ಮನೆಗೆ ಮರಳಿ ಇತರೆ 6 ವರ್ಷದ ಮಕ್ಕಳಂತೆ ಸಹಜ ಜೀವನ ನಡೆಸುತ್ತಿರುವುದನ್ನು ನೋಡಿದಾಗ ನಮ್ಮ ಎಲ್ಲರ ಶ್ರಮವು ಸಾರ್ಥಕವಾಯಿತು ಎನಿಸುತ್ತದೆ ಎಂದು ಹೇಳಿದರು. ಸಪೋರ್ಟ್ ಯು ಗೋ ಹೆಡ್. ನಮ್ಮಿಂದ ಏನೇನು ಬೇಕು, ಮೆಡಿಕಲ್ ಆಗಲಿ, ಫೌಂಡೇಶನ್ ಇದಾಗಲಿ, ರೊಕ್ಕದಾಗಲಿ, ಎನಿ ಟೈಮ್ ಗಿವ್ ಮಿ ಅ ಕಾಲ್ ಅಂತೇಳಿ ಸರ್ಜರಿಗಿಂತ ಮುಂಚೆ ಕೂಡ ನನ್ನ ಸರ್ ಜೊತೆ ಡಿಸ್ಕಸ್ ಮಾಡಿ ವಿ ಪ್ಲ್ಯಾನ್ ಟುಗೆದರ್. ಸೊ ಅದು ಸಕ್ಸಸ್ ಆಯಿತು. ನೆಕ್ಸ್ಟು ಸೆಕೆಂಡ್ ಸ್ಟೇಜ್ ಬಂದು ಫಂಕ್ಷನ್. ಫಸ್ಟ್ ಈಸ್ ಸೇವಿಂಗ್ ದ ಲಿಂಬ್. ನೀವು ಸೇವ್ ಆದಮೇಲೆ ಅದು ಯೂಸ್ ಆಗಬೇಕಲ್ರಿ ಕೈ, ಬರೀ ಫ್ಲೇಲ್ ಲಿಂಬ್ ಬಿಟ್ಟು ಉಪಯೋಗ ಇಲ್ಲ. ಸೊ ಸೆಕೆಂಡ್ ಸ್ಟೇಜ್ ಏನು ಮಾಡಿದ್ವಿ, ಫಿಬ್ಯುಲಾರ್ ವ್ಯಾಸ್ಕ್ಯುಲರೈಸ್ಡ್ ಗ್ರಾಫ್ಟ್ ಅಂತ ಹೇಳ್ತೀವಿ. ದಟ್ ಈಸ್ ಎ ವೆರಿ ಸ್ಕಿಲ್ಡ್ ಸರ್ಜರಿ. ಅಂದರೆ ಕಾಲೊಳಗೆ 2 ಬೋನ್ ಇರ್ತಾವೆ, ಟಿಬಿಯಾ ಆ್ಯಂಡ್ ಫಿಬುಲಾ. ಟಿಬಿಯಾ ವೆಯ್ಟ್ ಬೇರಿಂಗ್, ನೀವು ಟಿಬಿಯಾ ಮೇಲೆ ಅಡ್ಡಾಡ್ತೀರಿ. ಫಿಬುಲಾ ಈಸ್ ನಾನ್ ವೆಯ್ಟ್ ಬೇರಿಂಗ್ ಬೋನ್. ಅದು ಬರೀ ಮಸಲ್ ಅಷ್ಟೇ ಅಟ್ಯಾಚ್ಡ್ ಇರುತ್ತೆ. ಅದರ ಅರ್ಧ ಫಿಬುಲಾನ ಕಟ್ ಮಾಡಿ ಅಲಾಂಗ್ ವಿತ್ ಬ್ಲಡ್ ಸಪ್ಲೈ, ನರ್ವ್ ಸಪ್ಲೈ ಅದಷ್ಟನ್ನು ತೊಗೊಂಡು 6 ಅವರ್ಸ್ ಸರ್ಜರಿ ಆಯ್ತು ರೀ ಅವತ್ತು. 6 ಅವರ್ಸ್ ಸರ್ಜರಿ, ಸೆಕೆಂಡ್ ಸರ್ಜರಿ. ಅಲ್ಲಿಂದ ತೊಗೊಂಡು ಅದೇ ಬ್ಲಡ್ ವೆಸಲನ್ನು ಇಲ್ಲಿರೋ ಬ್ಲಡ್ ವೆಸಲ್ಸಿಗೆ ಕನೆಕ್ಟ್ ಮಾಡಿದ್ವಿ, ಅಲಾಂಗ್ ವಿತ್ ಪ್ಲಾಸ್ಟಿಕ್ ಸರ್ಜನ್ಸ್ ಆ್ಯಂಡ್ ಆರ್ಥೋಪೆಡಿಕ್ ಟ್ಯೂಮರ್ ಸರ್ಜನ್ ಮಾಡಿ ದೆನ್ ಸಕ್ಸಸ್ಫುಲಿ ಅದು ಕೂಡ ಬೋನಲ್ಲಿ ತೊಗೊಂತು. ಅಂದರೆ ಏನಾಗಿತ್ತು ಸರ್, ಅವನಿಗೆ ಇಷ್ಟು ಬೋನ್ ಲಾಸ್ ಆಗಿಬಿಟ್ಟಿತ್ತು. ಆ ಇನ್ಫೆಕ್ಷನ್ ಆಗಿ ಈ ಕಡೆ ಅರ್ಧ ಮೂಳೆನೇ ತಿಂದುಬಿಟ್ಟಿತ್ತು ಅದು ಇನ್ಫೆಕ್ಷನ್. ಸೊ ದಿಸ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ಹೋಲ್ ವರ್ಲ್ಡ್. ಜಗತ್ತೊಳಗೆ ಇನ್ನೂ ತನಕ ಇಷ್ಟು ಬೋನ್ ಲಾಸ್ ಆಗಿ ಟ್ರೀಟ್ಮೆಂಟ್ ಆಗಿರೋದು ಫಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಕ್ಯಾನ್ಸರ್ ಆದರೂ ಕೂಡ ಅಷ್ಟು ಬೋನ್ ಲಾಸ್ ಆಗಿರಲ್ಲ, ಅದು ಎಸ್ಪೆಷಲಿ ಈ ಏಜ್ ಒಳಗೆ. ಸೊ ಅದಕ್ಕೆ ಫಿಬ್ಯುಲರ್ ಗ್ರಾಫ್ಟ್ ಹಾಕಿದ್ವಿ. ಲೆಂತ್ ಬಂತು. ಲೆಂತ್ ಬಂದ ಮೇಲೆ ಏನಾಗುತ್ತೆ, ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಸೊ ಈಗ ಅವನು ಲೇಟೆಸ್ಟು ಅವ್ರ ಮಾವರು ವೀಡಿಯೋ ಕಳಿಸಿದ್ರು, ಅದರೊಳಗೆ ಅವನು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾನೆ. ರೈಟ್ ಹ್ಯಾಂಡ್ ಒಳಗೆ ಬರಿತಾ ಇದ್ದಾನೆ. ಅವನು ನಮಗೆ ಸಿಗೋ ತನಕ ರೈಟ್ ಹ್ಯಾಂಡ್ ಯೂಸೇ ಮಾಡಿದ್ದಿಲ್ಲ. ಅವನು ಓದೋದು, ಊಟ ಮಾಡೋದು, ಬರೆಯೋದು A to Z ಬರೀ ಲೆಫ್ಟ್ ಹ್ಯಾಂಡ್ ಒಳಗಿತ್ತು. ಸೊ ಐ ಥಿಂಕ್ ಆ ಏಜ್ ಒಳಗೆ ಮಗು ಕೈ ಕಳ್ಕೊಂಡ್ರೆ ಅವ್ನ ಮಕ್ಕಳ ಜೊತೆ ಆಟಾಡೋಕ್ಕಾಗಲ್ಲ, ಅವ್ನ ಕಾನ್ಫಿಡೆನ್ಸೇ ಹೋಗಿಬಿಡುತ್ತೆ. ಹಿ ವಿಲ್ ನೆವರ್ ಬಿ ಎ ನಾರ್ಮಲ್ ಸಿಟಿಸನ್. ಸೊ ನೌ ಐ ಥಿಂಕ್ ಹಿ ವಿಲ್ ಬಿ ಮಚ್ ಮೋರ್ ದೆನ್ ಎನಿ ಅದರ್ ಎವರೇಜ್ ಸಿಟಿಸನ್. ಅವನು ಮತ್ತೊಂದು ಏನನ್ನು ಮೆಚ್ಚಬೇಕಂದ್ರೆ, ಇಷ್ಟೆಲ್ಲ ಆಪ್ರೇಷನ್ ಆಗಿ ಇಷ್ಟು ಸರಿ ಅವ್ರು ಬಂದರೂ ಒಮ್ಮೆನೂ ಧೈರ್ಯ ಕಳ್ಕೊಳ್ಳಿಲ್ಲ. ಈ ಅವನೊಳಗೆ ಕಣ್ಣೊಳಗೆ ಮುಖದೊಳಗೆ ಒಂದು ಯಾವಾಗಲೂ ಒಂದು ಶಕ್ತಿ ಇರ್ತಿತ್ತು. ಐ ಥಿಂಕ್ ವಾಟ್ ಸ್ಪರ್ಶ್ ಸ್ಟ್ಯಾಂಡ್ಸ್ ಫಾರ್ ಈಸ್ ಫೇತ್, ಹೋಪ್ ಆ್ಯಂಡ್ ಲವ್ ಅಂತ ಹೇಳ್ತೀವಿ. ಈ ಮೂರನ್ನೂ ಈ ಟ್ರೀಟ್ಮೆಂಟು ಈ ಮಗುಳಗೆ ನಾವು ನೋಡ್ಬೋದು. ಅವ್ರು ಫುಲ್ ಫೇತ್ ಇಟ್ಕೊಂಡು ನಮ್ಮ ಹತ್ರ ಬಂದರು, ಹೋಪ್ ಇಟ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರು. ವಿತ್ ಆಲ್ ಲವ್ ವಿ ಗೇವ್ ದ ಟ್ರೀಟ್ಮೆಂಟ್ ಆ್ಯಂಡ್ ಕೇರ್. ಸೊ ಐ ಥಿಂಕ್ ದಿಸ್ ಈಸ್ ವಾಟ್ ಅವರ್ ಹಾಸ್ಪಿಟಲ್ ಸ್ಟ್ಯಾಂಡ್ಸ್. ಆ್ಯಂಡ್ ಅನದರ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ಎನಿ ಕಾಂಪ್ಲೆಕ್ಸ್ ಸರ್ಜರೀಸನ್ನು ವಿತ್ ಆಲ್ ಸಪೋರ್ಟ್ ಆಫ್ ಫೌಂಡೇಶನ್ ನಾವು ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ. ಮತ್ತೆ ನಮಸ್ಕಾರ, ಥ್ಯಾಂಕ್ ಯು. ಹಾಂ ಸರ್. ಸರ್ ಸುಮಾರು 12ರಿಂದ 15 ಲಕ್ಷ ತನಕ ಬರುತ್ತೆ ಸರ್. ಹಾಂ, 12ರಿಂದ 15 ಲಕ್ಷ ಆಗುತ್ತೆ ಸರ್. ಇದು ಇನ್ಫೆಕ್ಷನ್ ಆಗಿತ್ತು ಅವನಿಗೆ ಫಸ್ಟ್, ಬೋನ್ ಇನ್ಫೆಕ್ಷನ್, ಆಸ್ಟಿಯೋಮೈಲೈಟಿಸ್ ಅಂತೀವಿ. ಅಕ್ಯೂಟ್ ಆಸ್ಟಿಯೋಮೈಲೈಟಿಸ್ ಈಸ್ ಕಾಮನ್ ಸಣ್ಣ ಮಕ್ಕಳಲ್ಲಿ. ಬೇರೆ ಎಲ್ಲರೂ ಇನ್ಫೆಕ್ಷನ್ ಆದಾಗ ಅದು ಬ್ಲಡ್ ಸಪ್ಲೈಯಿಂದ ಅಲ್ಲಿ ಬೋನೊಳಗೆ ಹೋಗಿ ಕುತ್ಕೋತದೆ. ಅದನ್ನು ಅವ್ರು ಕರೆಕ್ಟಾಗಿ IV ಆ್ಯಂಟಿಬಯೋಟಿಕ್ಸ್ ಕೊಟ್ಟು ನೀಟಾಗಿ ಅದನ್ನು ಫಸ್ಟ್ ಟೈಮೇ ಟ್ರೀಟ್ ಮಾಡಿಬಿಟ್ಟಿದ್ರೆ ಅದು ಇಷ್ಟು ಹರಡ್ತಿದ್ದಿಲ್ಲ. ಅವ್ರೇನು ಹಾಂ ಆಗಿರುತ್ತೆ ಸರ್. ಯಾವುದೋ ಒಂದು ಸಣ್ಣ ಪೆಟ್ಟಾಗಿರುತ್ತೆ, ಅಲ್ಲಿ ರಕ್ತ ಸಂಚಲನ ಜಾಸ್ತಿ ಆಗಿರುತ್ತೆ, ಆ ಇನ್ಫೆಕ್ಷನ್ ಹೋಗಿ ಅಲ್ಲಿ ಕುತ್ಕೋತದೆ. ಹಲ್ಲು ಗಾಯ ಆಗಿರ್ಬೋದು, ಅದು ಎಲ್ಲೋ ಒಂದು ಇನ್ಫೆಕ್ಷನ್ ಇರುತ್ತೆ ಬಾಡಿ ಒಳಗಲ್ಲ, ಆ ಜಾಗದಲ್ಲಿ ಹೋಗಿ ಅದು ಸೆಟ್ಲ್ ಆಗಿಬಿಡುತ್ತೆ. ಆಸ್ಟಿಯೋಮೈಲೈಟಿಸ್ ಅಂತ, ಅಕ್ಯೂಟ್ ಆಸ್ಟಿಯೋಮೈಲೈಟಿಸ್ಸು. ಇದು ಭಾಳ ಕಡಿಮೆ ಸರ್, ಒಂದು 5% ಇರ್ಬೋದು. 100 ಮಕ್ಕಳಿಗಾದರೆ 4ರಿಂದ 5 ಮಕ್ಕಳಿಗೆ ಅಷ್ಟೇ ಕ್ರಾನಿಕ್ ಸ್ಟೇಟಿಗೆ ಹೋಗುತ್ತೆ. ಅವ್ರಿಗೆ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗಲಿಲ್ಲ, ಅವ್ರಿಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇತ್ತು, ಆ್ಯಂಟಿಬಯೋಟಿಕ್ ಕರೆಕ್ಟ್ ಕೋರ್ಸ್ ಕಂಪ್ಲೀಟ್ ಮಾಡಲಿಲ್ಲ, ಆ ಟೈಮೊಳಗೆ ಹೋಗುತ್ತೆ. 95% ಮಕ್ಕಳು ಅವರು ಗಾಡ್ ಗಿಫ್ಟ್, ಅವ್ರಿಗೆ ರೋಗವನ್ನು ಫೈಟ್ ಮಾಡೋ ಶಕ್ತಿ ದೇವರೇ ಕೊಟ್ಬಿಟ್ಟಿರ್ತಾರೆ. ಬಟ್ ಅವ್ರಿಗೆ ಕರೆಕ್ಟಾಗಿ ಆ ಟೈಮ್ದಾಗ ಟ್ರೀಟ್ಮೆಂಟ್ ಸಿಗಬೇಕು. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್
ಡಾಕ್ಟರ್ ವಿಬಿ ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು 24/7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರು ಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಟಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918.